ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ. ಇದು ಮನಸ್ಸುಗಳ ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಹೃದಯದ ಹೆಣ್ಣು ಸಂಚಿಕೆ 1. ಬೆಳಗಿನ ಜಾವ 5 ಗಂಟೆ. ತಂಗಾಳಿ ಹಿತವಾಗಿ ಬೀಸುತ್ತಿದೆ. ಮಬ್ಬುಗತ್ತಲು ಆವರಿಸಿದೆ. ಊರಿನಿಂದ ಹೊರಗಿದ್ದ ಕಲ್ಲು ಮಂಟಪ, 4 ಕಡೆಗಳಲ್ಲಿನ ಕಂಬಗಳು, ಅದರ ಮೇಲೆ ಕಲ್ಲಿನ ಹಾಸು. ಅದನ್ನು ಊರಿನವರೆಲ್ಲ ಶಾಂತಿ ಮಂಟಪ ಎನ್ನುತ್ತಿದ್ದರು. ಗಾರೆ ನೆಲದ ಮೇಲೆ ಜಮಖಾನ ಹಾಯಿಸಲಾಗಿದೆ. ಅಲ್ಲಿ 28ರ ಪ್ರಾಯದ ಸದೃಢವಾದ ಶರೀರದ ಯುವಕನೊಬ್ಬ ಯೋಗಾಸನ ಮಾಡುತ್ತಿದ್ದಾನೆ. ಮೈ ಮೇಲೆ ಕೌಪಿನ ಮಾತ್ರ ಇದೆ. ತಲೆ ಕೆಳಗಾಗಿ ನಿಂತಿದ್ದಾನೆ. ಇದೇ ಶೀರ್ಷಾಸನ. ರಕ್ತವೆಲ್ಲ ಮೆದುಳಿಗೆ ತಾಪವೇರಿಸುತ್ತದೆ. ಏಕಪಾದ ಹಸ್ತಾಸನಗಳನ್ನು ಮಾಡುತ್ತಿದ್ದಾನೆ. ಅವನೇ ಮೋಹನ. ನರಸಿಂಹ ಜೋಯಿಸ್ರ ಮಗ. ಪ್ರತಿದಿನ 5 ಗಂಟೆಯ ತನಕ ಯೋಗಾಭ್ಯಾಸ, ನಂತರ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್ ಮಾಡುತ್ತಿದ್ದನು. ದೇಹದಿಂದ ಬೆವರು ಬರುತ್ತಿದೆ. ಮೋಹನ ಕೆಂಪು ಟವಲಿನಿಂದ ಮೈಯನ್ನು ಒರೆಸಿಕೊಂಡು ಶವಾಸನ ಹಾಕಿದ. ಕೈಕಾಲುಗಳನ್ನು ಸಡಿಲಿಸಿ ಅಂಗಾತವಾಗಿ ಮಲಗಿಕೊಳ್ಳುವುದೇ ಶವಾಸನ. ಉಸಿರನ್ನು ತಹಬಂದಿಗೆ ತರಲು ಇದನ್ನು ಮಾಡುತ್ತಾನೆ. ಇದು ಯೋಗಾಭ್ಯಾಸದ ಕ್ರಮ. ಮೋಹನ ಈಗ ಎದ್ದು ಹೊಳೆಯ ಕಡೆ ಹೊರಟನು. ಅರ್ಧ ಗಂಟೆ ಈಜಾಡಿದ ಬಳಿಕ ದೇವಸ್ಥಾನಕ್ಕೆ ಹೊರಟು ಗಂಟೆಯ ನಾದ ಕೇಳಿಸಿತು ಜೋಯಿಶ್ರಿಗೆ. ಮಗ ಒದ್ದೆ ಬಟ್ಟೆಯಲ್ಲೇ ದೇವಸ್ಥಾನಕ್ಕೆ ಬರುತ್ತಾನೆ ಅಂತ ಗೊತ್ತಿದ್ರಿಂದ ನರಸಿಂಹ ಜೋಯಿಸ್ರು ಬಟ್ಟೆಗಳನ್ನು ತಂದು ಜಗುಲಿಯ ಮೇಲೆ ಇರಿಸಿದ್ರು. ನಿತ್ಯದ ದೇವರ ಪೂಜೆ ಮುಗಿಯಿತು. ನರಸಿಂಹ ಜೋಯಿಸ್ರು ಮಗನಿಗೆ ತೀರ್ಥ ಪ್ರಸಾದ ನೀಡುತ್ತಾ, ನಿಮ್ಮ ಅತ್ತೆ ಬರುವುದಕ್ಕೆ ಹೇಳಿದ್ದಾರಂತೆ. ಯಾಕೆ ಅಪ್ಪಯ್ಯ? ನುಚ್ಚಿನುಂಡೆ, ಕಾಯಿ ಸಾಸ್ವೆ, ಅನ್ನ ಮಾಡಿದ್ದಾರಂತೆ, ನೀನು ಹೋಗ್ಬೇಕಂತೆ ಎಂದರು. ಮೋಹನ ನಾಲಿಗೆಯನ್ನು ಚಪ್ಪರಿಸುತ್ತಾ, ಆಹಾಹಾ, ಎಂತಹ ಕಾಂಬಿನೇಷನ್! ಈ ಅತ್ತೆಗೆ ರುಚಿ ರುಚಿಯಾದ ತಿಂಡಿ ಮಾಡಿದ ಕೂಡಲೇ ನನ್ನ ನೆನಪು ಬರುತ್ತೆ ನೋಡಿ. ನರಸಿಂಹ ಜೋಯಿಸ್ರು ಅವಳೆಲ್ಲೋ ಹೋದ ಜನ್ಮದಲ್ಲಿ ನಿನ್ನ ತಾಯಿ ಆಗಿದ್ದಳು ಅಂತ ಕಾಣತ್ತೆ. ಮೋಹನ ಅತ್ಯಂತ ಭಾವುಕತೆಯಿಂದ, ಹೋದ ಜನ್ಮದಲ್ಲಿ ಏನು, ಈಗಲೂ ಸಹ ನನಗೆ ಅತ್ತೆಯೇ ತಾಯಿ ತಾನೆ ಎಂದನು. ನರಸಿಂಹ ಜೋಯಿಸ್ರು ಪರವಶರಾದರು. ನರಸಿಂಹ ಜೋಯಿಸ್ರ ತಂಗಿಯೇ ಈ ಅನ್ಸೂಯಮ್ಮ. ಮಾತೃವಾತ್ಸಲ್ಯ, ಕರುಣೆಯೇ ಮೈತುಂಬಿದಂತಹ ಹೆಣ್ಣು. ಜೋಯಿಸ್ರ ಹೆಂಡತಿ ಸತ್ತಾಗಿಲಿನಿಂದ 6 ವರ್ಷದ ಮೋಹನ ಬೆಳೆದದ್ದೇ ಆ ಸೋದರತೆಯ ವಾತ್ಸಲ್ಯದಲ್ಲಿ. ಅಂದಿನಿಂದ ನೆಪ ಮಾತ್ರಕ್ಕೆ ಮೋಹನ ತಂದೆಯ ಜೊತೆ ಪ್ರತ್ಯೇಕ ಮನೆಯಲ್ಲಿ ಇರುತ್ತಿದ್ದ. ಆದರೆ ತಿಂಡಿ ಊಟ ಎಲ್ಲ ಸೋದರತೆಯ ಬಂಗಲೆಯಲ್ಲೇ ಆಗುತ್ತಿತ್ತು. ಮೋಹನ ಅಲ್ಲಿಗೆ ಬಂದ ಆಗ ಬೆಳಗ್ಗೆ ಆಗಲೇ ಸಮಯ 10 ಗಂಟೆ ಆಗಿತ್ತು. ಆ ಒಂದು ಹಳ್ಳಿಯಲ್ಲಿ ಅಂತಹ ಬಂಗಲೆ ಇದೆ ಅಂತಂದ್ರೇ ಒಂದು ಆಶ್ಚರ್ಯಕರ ಸಂಗತಿ ಆಗಿತ್ತು. ಆಧುನಿಕ ವಿನ್ಯಾಸದ ಬಂಗ್ಲೆ, ಸುತ್ತಲೂ ಆಳೆತ್ತರದ ಕಾಂಪೌಂಡ್, ಪ್ರವೇಶ ದ್ವಾರದ ಬಲಭಾಗದಲ್ಲಿ ಸುಂದರವಾದ ಹೂವಿನ ಗಿಡಗಳು, ಎಡಭಾಗದಲ್ಲಿ ಲಾನ್, ಸೊಂಪಾಗಿ ಬೆಳೆದಿದ್ದ ಹಸಿರು ಹುಲ್ಲನ್ನು ಟ್ರಿಮ್ ಮಾಡಲಾಗಿತ್ತು. ಅಲ್ಲಿ ಹಾಸನಗಳನ್ನು ಹಾಕಲಾಗಿತ್ತು. ಬಂಗಲೆಯೊಳಗೆ ನೆಲಕ್ಕೆ ಹಾಸಿದ್ದ ರತ್ನಗಂಬಳಿ, ಹಾಲ್ಗೆ ಹೊಂದಿಕೊಂಡ ಹಾಗೆ ಬಲಭಾಗದಲ್ಲಿ 4 ಕೋಣೆಗಳು, ಎಡಭಾಗದಲ್ಲಿ ಮೆಟ್ಟಿಲುಗಳು, ಮಹಡಿಯ ಮೇಲೆ 4 ಕೊಠಡಿಗಳು. ಒಂದು ಚೂರು ಧೂಳಾಗ್ಲಿ ಅಥವಾ ಕಸ ಆಗ್ಲಿ ಇರಲಿಲ್ಲ. ಇದಕ್ಕಾಗಿಯೇ 2 ಆಳುಗಳು ಇದ್ದರು. ಅತ್ತೆ ಅತ್ತೆ ಎನ್ನುತ್ತಾ ಮೋಹನ ಒಳಗೆ ಪ್ರವೇಶಿಸಿದಾಗ ರಂಗರಾವ್ ಯಾರೋ 1-3 ಮಂದಿ ಶ್ರೀಮಂತರೊಡನೆ ಮಾತನಾಡುತ್ತಾ ಕುಳಿತಿದ್ದರು. ಮೋಹನ ಗೂಳಿಯಂತೆ ನುಗ್ಗಿದ. ರಂಗರಾವ್ ಹುಬ್ಬುಗಂಟಿಕ್ಕಿದ್ರು. ಮೋಹನನಿಗೆ ಮೊದಲಿನಿಂದಲೂ ಅವರನ್ನು ಕಂಡರೆ ಭಯ. ಏಕೆಂದರೆ ಅವರ ಮುಖ ಯಾವಾಗಲೂ ಬಿಗಿದುಕೊಂಡಿರುತ್ತಿತ್ತು. ಶ್ರೀಮಂತಿಕೆಯ ದರ್ಪ ತುಂಬಿರುತ್ತಿತ್ತು. ಅದರಲ್ಲೂ ಒಣ ಪ್ರತಿಷ್ಠೆ, ಸ್ವಾಭಿಮಾನ ಬೇರೆ. ಮೋಹನ ಅವರು ಮನೆಯಲ್ಲಿದ್ದಾರೆ ಅಂತ ತಿಳಿದ್ರೆ ಸಾಕು, ಧ್ವನಿ ಎತ್ತಿ ಕೂಗ್ತಾ ಇರಲಿಲ್ಲ. ತೆಂಗಿನ ತೋಟ, ಅಡಿಕೆ ತೋಟ, ಜಮೀನು ಎಲ್ಲ ಇದ್ದವು. ಅಲ್ಲದೆ ರಂಗರಾವ್ ವ್ಯಾಪಾರ ಸಹ ಮಾಡ್ತಾ ಇದ್ರು. ವರ್ಷಕ್ಕೆ ಕೆಲವಾರು ಲಕ್ಷಗಳ ಆದಾಯ ಇತ್ತು. ಒಂದು ಕಾರು, ಜೀಪು, ಬೈಕು, ಟ್ರ್ಯಾಕ್ಟರ್ ಇತ್ತು. ಅದರೊಂದಿಗೆ ಲಾರಿಯನ್ನು ಸಹ ಕೊಂಡುಕೊಳ್ಳಬೇಕೆಂಬ ಉದ್ದೇಶ ಸಹ ರಂಗರಾಯರಿಗೆ ಇತ್ತು. ಅವರೀಗ ಹಲವು ಲಕ್ಷಗಳ ಕುಳ. ಮಾವನನ್ನು ಹಾಲಿನಲ್ಲಿ ಕಂಡ ಕೂಡಲೇ ಮೋಹನ ಸದ್ದು ಮಾಡದೆ ಅಡುಗೆ ಕೋಣೆಯೊಳಗೆ ಬಂದನು. ಅನಸೂಯಮ್ಮ, ನನ್ನ ಬೆಕ್ಕಿನ ಮರಿ ಸದ್ದಿಲ್ಲದೆ ಬರ್ತಾ ಇದೆ ಅಂದರೆ ಮಾವ ಇದ್ದಾರೆ ಅಂತ ಅರ್ಥ. ಮೋಹನ, ಅತ್ತೆ, ಈ ಮಾವನ ಮುಖ ಯಾಕೆ ಸದಾ ಭೀಮ್ ಅಂತ ಬಿಗಿದುಕೊಂಡಿರುತ್ತೆ? ಅವರ ಸ್ವಭಾವನೇ ಹಾಗೆ ಕಣೋ. ನಿನ್ನ ಜೊತೆಯೂ ಹಾಗೆ ಇರ್ತಾರ ಅತ್ತೆ? ಅನಸೂಯಮ್ಮ ನಕ್ಕರು. ಮೋಹನ ಪರವಶಗೊಂಡನು. ತಲೆಯ ತುಂಬ ಮಲ್ಲಿಗೆ, ಕನಕಾಂಬರದ ಹೂವು, ಕೈತುಂಬ ಬಳೆಗಳು, ಕೆನ್ನೆಗಳಲ್ಲಿ ಅರಿಶಿಣದ ಲೇಪನ ಇದೆ. ಅನಸೂಯಮ್ಮ ಸಾಂಪ್ರದಾಯಿಕ ಚೆಲುವೆ, ಗೌರವರ್ಣದ ಮುಖದಲ್ಲಿ ಸಾತ್ವಿಕ ಕಳೆ. ಮೋಹನ ನಗುತ್ತಾನೆ. ನೀನು ಏನೇ ಅನ್ನು ಅತ್ತೆ,
ನಿನಗೂ ಮಾವನಿಗೂ ಸರಿ ಜೋಡಿ ಅಲ್ಲ. ಅನ್ಸೂಯಮ್ಮ ಗಾಬರಿಯಿಂದ ಲೋ ಲೋ ಇದೇನೋ ಹೀಗಂತೀಯಾ? ಅತ್ತೆ ನಿನ್ನನ್ನು ನೋಡಿದರೆ ಭೂತಾಯಿನ ಕಂಡ ಹಾಗೆ ಆಗುತ್ತೆ. ತಾಳ್ಮೆ ನಗು ತುಂಬಿರತ್ತೆ. ಅದೇ ಆ ಮಾವ ಅಬ್ಬಬ್ಬ ಸದಾ ಸಿಡುಕು ಹಾರಾಟ. ಬಾಗಿಲಿನ ಹತ್ತಿರ ಹೆಜ್ಜೆ ಸಪ್ಪಳ. ಇಬ್ಬರೂ ಸಹ ಬೆಚ್ಚಿ ಹಿಂದಿರುಗಿ ನೋಡಿದ್ರೆ ರಂಗರಾಯರು ನಿಂತಿದ್ರು. ಮೋಹನ ಸರ್ರನೆ ನಾಲಿಗೆ ಕಚ್ಚಿಕೊಂಡು ಯಾಕೆ ಅಂದರೆ ಅವರ ಮಾವ ಯಾವತ್ತೂ ಅಡುಗೆ ಕೋಣೆಗೆ ಬರ್ತಾ ಇರಲಿಲ್ಲ. ಆ ಧೈರ್ಯದಿಂದಲೇ ಪಟಾಕಿ ಹೊಡೆಯುತ್ತಿದ್ದನು. ರಂಗರಾಯರು ಗಡುಸಾಗಿ ಈ ರೀತಿ ಹೆಂಗಸರ ಮುಂದೆ ಬಡಾಯಿ ಕೊಚ್ಚುತ್ತಾ ಕೂರುವ ಬದಲು ಎಲ್ಲಾದರೂ ಹೋಗಿ ಕೆಲಸ ಮಾಡಿ 4 ಕಾಸು ಸಂಪಾದಿಸು. ಅನ್ಸೂಯಮ್ಮ ಬೆಚ್ಚಿ ಬಿದ್ದರು. ಸರ್ರನೆ ಸೋದರಳಿಯನ ಮುಖ ನೋಡಿದರು. ಮೋಹನ ಬೆಚ್ಚಾಗಿ ನಿಂತಿದ್ದನು. ರಂಗರಾಯರು ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಹಠ ಛಲ ಇರಬೇಕು. ಅನ್ಸೂಯಮ್ಮ ಅಲ್ರಿ ಅವನೇನು ಸುಮ್ಮನೆ ಕೂತಿದ್ದಾನಾ? ಅಂಗಡಿ ಲೆಕ್ಕಗಳನ್ನು ಬರೀತಾನೆ, ಟ್ಯುಟೋರಿಯಲ್ ನಡೆಸ್ತಿದ್ದಾನೆ, ಜೊತೆಗೆ ಕೈ ತುಂಬ ಸಂಪಾದಿಸ್ತಿದ್ದಾನಲ್ಲ. ರಂಗರಾಯರು ವ್ಯಂಗ್ಯವಾಗಿ ಹಾಂ ಸಂಪಾದಿಸ್ತಿದ್ದಾನೆ. 3.25 ರೂಪಾಯಿ ಜುಜುಬಿ ಕೆಲಸಗಳನ್ನು ಬಿಟ್ಟು ಯಾವುದಾದ್ರೂ ಬಿಸ್ನೆಸ್ ಮಾಡಿ ಲಕ್ಷ ಲಕ್ಷ ದೋಚಬೇಕು. ಅನ್ಸೂಯಮ್ಮ ಅವನೇನು ದಡ್ಡ ಅಲ್ಲ, ಸಂಪಾದನೆ ಮಾಡ್ತಾನೆ ಬಿಡಿ ಅಲ್ವೇನೋ ಮೋಹನ ಎಂದರು. ರಂಗರಾಯರು ನೋಡೆ ಅನು, ನಿನ್ನ ಅಣ್ಣನ ಮಗನಿಗೆ ತಿಂಡಿ ಊಟದಲ್ಲಿ ಮಾತ್ರ ಪ್ರೀತಿ ತೋರಿಸು, ಆದರೆ ದುಡಿಮೆಯ ವಿಚಾರದಲ್ಲಿ ಹೆಂಗಸರು ಅಡ್ಡ ಮಾತಾಡಬಾರ್ದು ಅಂದರು. ಗಂಡಸು ಚೆನ್ನಾಗಿ ದುಡಿದ್ರೇನೆ ಕಣೆ ಅವನಿಗೆ ಸಮಾಜದಲ್ಲಿ ಬೆಲೆ. ಮೋಹನ ಮಂಕಾಗಿ ನಿಂತಿದ್ದಾನೆ. ರಂಗರಾಯರು ಗಂಭೀರವಾಗಿ ಹಣ ಇಲ್ಲದೆ ಇರೋ ಮನುಷ್ಯನಿಗೆ ಯಾರೇ ಬೆಲೆ ಕೊಡ್ತಾರೆ? ಮುಖ್ಯವಾಗಿ ನಾನೇ ಅಂಥವ್ರನ್ನ ಆರಾಧಿಸೋಲ್ಲ ಅಂದರು. ನಿನ್ನ ಸೋದರಳಿಯನ ಆಲಸ್ಯ ಮತ್ತು ಸೋಮಾರಿತನ ನೋಡುತ್ತಿದ್ರೆ ನನಗೆ ಏನು ಅನಿಸುತ್ತೆ ಗೊತ್ತಾ ಅನ್ಸೂಯ? ಆಕೆ ತಲೆ ಎತ್ತಿ ನೋಡಿದರು. ನಿನ್ನ ಅಣ್ಣನ ನಂತರ ಊರಿನ ದೇವಸ್ಥಾನಕ್ಕೆ ಈ ಮೋಹನನೇ ಪೂಜಾರಿ ಆಗಬಹುದು ಅಂತ. ಅನಸೂಯಮ್ಮ ಸಾಕಷ್ಟು ನೊಂದುಕೊಂಡರು. ಅವರಿಗೆ ಪತಿಯ ಈ ಗುಣವೇ ಹಿಡಿಸುತ್ತಿರಲಿಲ್ಲ. ಜೀವನದಲ್ಲಿ ಮುಂದೆ ಬರಬೇಕು ಅಂತ ಉಪದೇಶಿಸೋದು ತಪ್ಪಲ್ಲ, ಆದರೆ ಅದಕ್ಕೂ ಸಹ ಒಂದು ರೀತಿ ನೀತಿ ಇಲ್ಲವೇ? ಮೋಹನ ತಲೆ ತಗ್ಗಿಸಿದನು. ರಂಗರಾವ್ ತುಂಬ ಗಂಭೀರವಾಗಿ ಅತ್ತೆಯ ಸೆರಗನ್ನು ಹಿಡಿದು ಓಡಾಡಿಕೊಂಡಿರುವುದನ್ನು ನಿಲ್ಲಿಸಿ, ಇನ್ನಾದರೂ ಸಹ ದುಡಿಮೆಯ ಕಡೆ ಗಮನ ಕೊಡು, ಈ ಹಣ ತುಂಬ ಮುಖ್ಯ. ರಂಗರಾಯರು ರೇಗಿ ಹೋಗಿ ತುಂಬ ಹೊತ್ತಾಗಿದ್ದರೂ ಸಹ ಯಾರೂ ಸಹ ಮಾತಾಡಲಿಲ್ಲ. ಮೋಹನ ಮೆಲ್ಲನೆ ಅತ್ತೆ ನಾನು ಬರ್ತೀನಿ ಎಂದು ಹೊರಟನು. ಅವರು ಹೀಗೆ ಅಂದರು ಅಂತ ಖಂಡಿತ ಬೇಸರ ಆಗಿಲ್ಲ. ಹಾಗಲ್ಲ ಕಣೋ. ಮೋಹನ ಗಂಭೀರವಾಗಿ ಅತ್ತೆ ಮಾವ ತಾವು ಮಾಡುತ್ತಿರುವುದನ್ನು ನನಗೆ ಹೇಳುತ್ತಿದ್ದಾರೆ. ನಾನು ಲಕ್ಷಗಳನ್ನು ಸಂಪಾದಿಸಿದರೆ ಆಗ ಮಾವನನ್ನು ತಮ್ಮ ಜೊತೆಯಲ್ಲಿ ಕೂರಿಸಿಕೊಂಡು ಮಾತಾಡ್ತಾರೆ. ಅನ್ಸೂಯಮ್ಮ ಆತುರದಿಂದ ಅಂದರೆ ನೀನು ಸಹ ನಿನ್ನ ಮಾವನ ಥರ ಸಂಪಾದಿಸ್ತೀಯೇನೋ? ಮೋಹನ ಅವರತ್ತ ಹುಬ್ಬೇರಿಸಿ ನೋಡುತ್ತಾ ಅತ್ತೆ ನಿನಗೂ ಸಹ ಹಣದ ಗಾಳಿ ಬೀಸಿದೆಯಾ? ಅಲ್ಲ ಅತ್ತೆ, ಮಾವ ಬೈದ್ರು ಅಂತ ನಾನು ಸಿನಿಮಾ ಹೀರೋ ಥರ ವೀರ ಪ್ರತಿಜ್ಞೆ ಮಾಡಿ ದುಡ್ದು ಹಣ ರಾಶಿ ಹಾಕಲು ಸಾಧ್ಯವೇ? ಅಂದರೆ ನಿನಗೆ ಜೀವನದಲ್ಲಿ ಹಣ ಸಂಪಾದಿಸಿ ಶ್ರೀಮಂತನಾಗಬೇಕು ಅಂತ ಆಸೆ ಇಲ್ವೇ? ಮೋಹನ ನಗುತ್ತಾ ಶ್ರೀಮಂತನಾಗಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳು? ಆದರೆ ನನಗೆ ಆತುರ ಇಲ್ಲ, ಉದ್ವೇಗ ಇಲ್ಲ. ಬೇಗ ಬೇಗ ದುಡಿದು ಬೀರುವಿನ ತುಂಬ ಹಣ ಒಡವೆ ತುಂಬಬೇಕು ಅನ್ನೋ ಹುಚ್ಚಿಲ್ಲ. ನಿನ್ನ ಮಾತೆ ಅರ್ಥವಾಗುತ್ತಿಲ್ಲ ಎಂದರು. ಮೋಹನ ನಗುತ್ತಾ ನಾನು ಸಹ ಶ್ರೀಮಂತ ಆಗುತ್ತೇನೆ ಅನ್ನೋ ನಂಬಿಕೆ ನನಗಿದೆ, ಆದರೆ ನಾಳೆ ಅಲ್ಲ ಬರ್ತೀನಿ ಅತ್ತೆ, ಅಪ್ಪಯ್ಯ ದೇವಸ್ಥಾನದಿಂದ ಬಂದಿರ್ತಾರೆ ಎಂದು ಅಲ್ಲಿಂದ ಹೊರಟು ಬಂದನು. ಅನ್ಸೂಯಮ್ಮ ಅದೇಕೋ ಜೋರಾಗಿ ನಿಟ್ಟುಸಿರು ಬಿಟ್ಟರು. ತಮ್ಮ ಮನದಾಸೆ ಈಡೇರಲಾರದು ಎಂದೆನಿಸಿತು ಅವರಿಗೆ. ಅದಕ್ಕೆ ಕಾರಣ ಗಂಡನ ಸ್ವಭಾವ. ಎಷ್ಟೋ ಹೊತ್ತಿನ ಮೇಲೆ ಮೋಹನನ ತಿಂಡಿ ತಿಂದಿಲ್ಲ ಅಂತ ನೆನಪಾಗಿ ಕೊರಗಿದರು. ಕೂಡಲೇ ನುಚ್ಚಿನ ಉಂಡೆ, ರೊಟ್ಟಿ, ಕಾಯಿ ಚಟ್ನಿಗಳನ್ನು ದೊಡ್ಡ ಪಾತ್ರೆಗೆ ಹಾಕಿಕೊಂಡು ಕೆಲಸದ ಹೆಂಗಸಿನ ಕೈಯಲ್ಲಿ ಕಳುಹಿಸಿ ನಂತರ ತಾವು ಹಿಂದಿನಿಂದ ಹೊರಟರು. ರಂಗರಾವ್ ತಿಂಡಿಯೇ ಊಟ ಕೊಡಲು ಆಕ್ಷೇಪಿಸುತ್ತಿರಲಿಲ್ಲ, ಆದರೆ ಲಕ್ಷಾಧೀಶ್ವರನ ಹೆಂಡತಿ ತಿಂಡಿಯನ್ನು ಹೊತ್ತುಕೊಂಡು ಹೋಗಿ ಕೊಡುವುದೆಂದರೆ? ನರಸಿಂಹ ಜೋಯಿಸ್ರು ಬಂದಿದ್ರು. ಪೆಚ್ಚು ಮೊರೆ ಹಾಕಿಕೊಂಡು ಬಂದ ಮಗನನ್ನ ಕಂಡು ಯಾಕೋ ಮೋಹನ ತಿಂಡಿ ತಿಂದಿಲ್ವೇ? ನಿನಗೆ ಹೇಗೆ ಗೊತ್ತಾಯ್ತಪ್ಪ? ನಿನ್ನ ಮುಖ ನೋಡಿದರೆ ತಿಳಿಯುತ್ತೆ ಮೋಹನ. ಆ ಊರಿನ ಕೆಲವು ಅಂಗಡಿಗಳಲ್ಲಿ ಲೆಕ್ಕ ಬರೆದಿಟ್ಟುಕೊಟ್ಟು
ಟ್ಯಾಕ್ಸ್ ಫೈಲ್ ಮಾಡುತ್ತಿದ್ದನು. ಬಿಡುವಾದಾಗೆಲ್ಲ ಆಡಿಟರ್ ಹತ್ರ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಸ್ ಸಹ ಮಾಡ್ತಾ ಇದ್ದ. ನಿನ್ನ ಮಾವ ಏನಾದರೂ ಅಂದರೆ, ಛೇಛೆ ಹಾಗೇನಿಲ್ಲ, ನರಸಿಂಹ ಜೋಯಿಸ್ರು ಹಾಗೆ ಹೋಗಬೇಡ, ಬೇಗ ಒಂದೆರಡು ರೊಟ್ಟಿ ತಟ್ಟಿಬಿಡ್ತೇನೆ. ಮೋಹನ ನಗುತ್ತಾ, ಇನ್ನು ನಿನ್ನ ಕೈಯಲ್ಲಿ ಬೇಯಿಸ್ಕೊಂಡು ತಿನ್ನಬೇಕೇ, ನಾನೇ ಮಾಡುತ್ತೇನೆ, ಯಾರೂ ಮಾಡಬೇಕಾಗಿಲ್ಲ, ಅಳಿಯ ಮುನಿಸಿಕೊಂಡು ಬಂದ ಅಂತ ನಾನೇ ತಿಂಡಿ ತಂದಿದ್ದೇನೆ. ತಂದೆ ಮಗ ಇಬ್ಬರು ಹಿಂದಿರುಗಿ ನೋಡಿದರೂ ಆಗ ಅಲ್ಲಿ ಅನ್ಸೂಯಮ್ಮ ನಿಂತಿದ್ರು. ಕೆಲಸದ ಹೆಂಗಸು ತಿಂಡಿಯ ಪಾತ್ರೆಗಳನ್ನು ಅಡುಗೆ ಕೋಣೆಯಲ್ಲಿ ಇರಿಸಿ ಹೊರಟು ಹೋದಳು. ಅನು, ನೀನ ಅಕ್ಕಮ್ಮ ಹೊತ್ಕೊಂಡು ಬಂದೆ? ಅನ್ಸೂಯಮ್ಮ ನಗುತ್ತಾ, ನಾನು ಎಲ್ಲಣ್ಣ ಹೊತ್ಕೊಂಡು ಬಂದೆ, ಆ ಕೆಲಸ ಮಾಡಿದ್ದು ಕೆಲಸದಾಳು ತಾನೇ. ಮೋಹನ ತನ್ನ ಅತ್ತೆಯ ಕೈ ಹಿಡಿದುಕೊಂಡು ನಗುತ್ತಾ, ಅತ್ತೆ, ನಾನು ಕೈ ಸುಟ್ಕೊಂಡು ರೊಟ್ಟಿ ತಟ್ತಾ ಇರಲಿಲ್ಲ, ಸುಮ್ಮನೆ ನಾಟಕ ಆಡಿದೆ, ನಂಗೊತ್ತು ಪಾರ್ಸಲ್ ಬರುತ್ತೆ ಅಂತ ಎಂದು ನಗಲು ಆರಂಭಿಸಿದನು. ಅನಸೂಯಮ್ಮ ಅವನ ಕಿವಿ ಹಿಂಡುತ್ತಾ, ಅಯ್ಯೋ ಕತ್ತೆ, ನನ್ನನ್ನೇ ಆಟ ಆಡಿಸ್ತೀಯೇನೋ? ಅತ್ತೆ ಅತ್ತೆ, ನೀನು ನನ್ನ ಕಿವಿ ಕಿತ್ತೆ. ಅನು, ನಿನ್ನ ಮಗಳು ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾಳೆ ಅಣ್ಣ. ಯಾವಾಗ ಬರ್ತಾಳಂತೆ? ಅದ್ರ ಬಗ್ಗೆ ಗೊತ್ತಿಲ್ಲ, ಮದುವೆಯ ವಿಚಾರ ಬಂದಿದೆಯೇ? ಗಂಡು ಹುಡುಕ್ತಿದ್ದಾರಣ್ಣ. ಮೋಹನ ನಗುತ್ತಾ, ತಂದೆ ಲಕ್ಷಗಳ ಬಗ್ಗೆ ಮಾತಾಡಿದರೆ ಮಗಳು ಕೋಟಿಗಳ ಬಗ್ಗೆ ಮಾತಾಡ್ತಾಳೆ. ಚಿಲ್ಲರೆ ಜನಗಳು ಗೇಟಿನ ಹತ್ರ ಸಹ ಬರೋ ಹಾಗೆ ಇಲ್ಲ. ನರಸಿಂಹ ಜೋಯಿಸ್ರು ಗಂಭೀರವಾಗಿ ತನ್ನ ತಂಗಿಯ ಮಗಳನ್ನು ಚಿಲ್ಲರೆ ಜನಗಳಿಗೆ ಯಾಕೆ ಕೊಡಬೇಕು? ತನ್ನ ತಂಗಿಯ ಗಂಡ ಲಕ್ಷಾಧೀಶ್ವರ, ಮತ್ತೊಬ್ಬ ಲಕ್ಷಾಧೀಶ್ವರನನ್ನೇ ಅಳಿಯನನ್ನಾಗಿ ಹುಡುಕುತ್ತಾರೆ ಎಂದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.